KPSC ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಲೇಟೆಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳಿಗೋಸ್ಕರ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಅಕ್ಟೋಬರ್ ಸೆಕೆಂಡ್ ವೀಕಿಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಪ್ರತಿ ಸ್ಲೈಡಲ್ಲೂ ಕೂಡ ತುಂಬ ಜಾಸ್ತಿ ಟೈಮ್ನ ನಾವು ಸ್ಪೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ನೀವೇನು ನೋಡ್ಕೊಂಡಿರಬೇಕು ಅಂತಂದರೆ ಅದರ ರಿಲೇಟೆಡ್ ಕ್ವೆಶನ್ಸು ಏನೇನು ಅಥವಾ ಅದರ ರಿಲೇಟೆಡ್ ಪಾಯಿಂಟ್ಸ್ ಏನೇನು ಹೇಳ್ತಾ ಇರ್ತೀವಲ್ಲ ಅವನ್ನು ಕೂಡ ನೋಟ್ ಮಾಡ್ಕೊಂಡಿರಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಯಾಕಂತಂದರೆ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವೆಶನ್ಸು ಕೂಡ ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ. ಜೊತೆಗೆ ನಿಮಗೆ ಇದರ PDF ಏನಾದ್ರು ಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ವಿಜ್ಞಾನ್ ಜ್ಯೋತಿ ಸ್ಕೀಮ್ ಬಗ್ಗೆನೂ ಕೂಡ ನಾವು ನೋಡ್ಕೊಳ್ಳೋಣ. ಯಾಕಂತಂದರೆ ಈಗ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ IBM ಕಂಪನಿ ಏನಿದೆಯಲ್ಲ ಅವರು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, DST ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವ್ರ ಜೊತೆ ಟೈ ಆಫ್ ಮಾಡ್ಕೊಂಡಿದ್ದಾರೆ. ಈ ಸ್ಕೀಮ್ನ ಇಂಪ್ಲಿಮೆಂಟೇಷನ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಸೊ ಸ್ಕೀಮ್ ಯಾವುದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರಬೇಕು. ಈ ಸ್ಕೀಮ್ ಬಂದ್ಬಿಟ್ಟು ಗರ್ಲ್ಸ್ಗೋಸ್ಕರ 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಏನು ಓದ್ತಾ ಇರ್ತಾರಲ್ಲ ಗರ್ಲ್ಸು, ಅವರಲ್ಲಿ ಸ್ಟೆಮ್ ಲರ್ನಿಂಗು ಪ್ರಮೋಟ್ ಮಾಡಬೇಕು ಅಂತ. ಸ್ಟೆಮ್ ಅಂತಂದ್ರೇನು? ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥ್ಸು. ಸೊ ಈ ಸ್ಟೆಮ್ ಲರ್ನಿಂಗ್ನ ಅವರಲ್ಲಿ ಪ್ರಮೋಟ್ ಮಾಡಬೇಕು ಅಂತ. ಯಾವ ಥರ ಪ್ರಮೋಟ್ ಮಾಡುವಂಥದ್ದು? ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಈ ಕೋರ್ಸಸ್ಗಳು ತೊಗೊಳೋದಕ್ಕೋಸ್ಕರ. ಅದಾದಮೇಲೆ ಹತ್ತಿರ ಇರುವಂಥ ಸೈನ್ಸು ಇನ್ಸ್ಟಿಟ್ಯೂಷನ್ಸ್ಗಳನ್ನ ವಿಸಿಟ್ ಮಾಡಿಸುವಂಥದ್ದು, ಸೈನ್ಸಿಂದು ಕ್ಯಾಂಪ್ಸು, ವರ್ಕ್ಶಾಪ್ಸ್ಗಳೆಲ್ಲದು ಕಂಡಕ್ಟ್ ಮಾಡ್ಕೊಳ್ಳೋವಂಥದ್ದು. ಅಂತಂದರೆ ಇದು ಎಸ್ಪೆಷಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನು ಅಂತಂದರೆ ಇದು ಗರ್ಲ್ಸ್ಗೋಸ್ಕರ ಇರುವಂಥ ಸ್ಕೀಮು. ಯಾಕಂತಂದರೆ ಇದನ್ನು ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ, ಬರೀ ಗರ್ಲ್ಸ್ಗೆ ಬಾಯ್ಸ್ಗೆ ಅಂತ ಹೇಳ್ಬಿಟ್ಟು. 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಅಥವಾ 9th to 12th ಗ್ರೇಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. TRP ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. TRP ಅಂತಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಸೊ ಟೆಲಿವಿಷನ್ ರೇಟಿಂಗ್ ಪಾಯಿಂಟು. ಸೊ ಎಷ್ಟು ವ್ಯೂವರ್ಶಿಪ್ ಇದೆ ಅದನ್ನು ಅನಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ TRP ಇರುತ್ತೆ. ಸೊ ಎಷ್ಟು ಜನ ಚಾನಲ್ಸ್ಗಳನ್ನ ನೋಡ್ಕೊತಾ ಇದ್ದಾರೆ, ಎಷ್ಟು ಟೈಮಿಗೆ ಅದನ್ನು ನೋಡ್ಕೊತಾ ಇದ್ದಾರೆ ಅನ್ನೋದಕ್ಕೆ ನಮಗೆ TRP ಆಗ್ತಾ ಇರುತ್ತೆ. ಸೊ ಇದು ಯೂಸ್ ಯಾವುದಕ್ಕಾಗತ್ತೆ ಅಂತಂದರೆ, ಈಗ ಎಕ್ಸಾಂಪಲ್ ಇಲ್ಲೊಂದು 3 ಚಾನಲ್ಗಳಿದ್ದಾವೆ ಅಂತ ಅಂದ್ಕೊಳೋಣ ನಾವು, ABC ಅಂತ. ಸೊ ಇದನ್ನು ಒಬ್ಬರು ನೋಡ್ತಾ ಇದ್ದಾರೆ, ಈ ಚಾನಲ್ನ ಇಬ್ಬರು ನೋಡ್ತಾ ಇದ್ದಾರೆ, ಈ ಚಾನಲ್ನ 3 ಜನ ನೋಡ್ತಾ ಇದ್ದಾರೆ. ಸೊ 3 ಜನ ಈ ಚಾನಲ್ನ ನೋಡ್ತಾ ಇದ್ದಾರೆ, ಜಾಸ್ತಿ ಹೊತ್ತು ಕೂಡ ನೋಡ್ತಾ ಇದ್ದಾರೆ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಚಾನಲಿನ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂತಂದರೆ ಜನರ ಮಧ್ಯದಲ್ಲಿ ಈ ಚಾನಲ್ ಜಾಸ್ತಿ ಇದೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅಡ್ವರ್ಟೈಸರ್ಸು ತಮ್ಮ ಅಡ್ವರ್ಟೈಸ್ಮೆಂಟ್ಸ್ನ ಈ ಚಾನಲ್ಗೆ ಕೊಡ್ತಾರೆ. ಸೊ ಅಡ್ವರ್ಟೈಸ್ಮೆಂಟ್ ಈ ಚಾನಲ್ಗೆ ಕೊಡೋದ್ರಿಂದ ಈ ಚಾನಲಿಂದ ಗ್ರೋತು ಕೂಡ ತುಂಬ ಜಾಸ್ತಿ ಆಗುತ್ತೆ. ಅದು ಒಂದು ಈಗ ಸಿಂಪಲಾಗಿ ನಾವು ನೋಡ್ಕೊಂಡಿರುವಂಥದ್ದು. ಸೊ ಈ ಥರ ನೋಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಿರ್ತಾರೆ ಅಂತಂದರೆ ಬ್ಯಾರೋಮೀಟರ್. ಸೊ ಬ್ಯಾರೋಮೀಟರು ಅಥವಾ ಅದನ್ನು ಪೀಪಲ್ಸ್ ಮೀಟರ್ ಅಂತಲೂ ಕೂಡ ಕರೀತಾರೆ ಅದನ್ನು. ಸೊ ಪೀಪಲ್ಸ್ ಮೀಟರ್ ಅಂತಲೂ ಕೂಡ ಕರೀತಾರೆ. ಅದನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಯಾರು? BARC ಅವರು. ಇದರಲ್ಲಿ ನೋಡಿ, BARC ಅಂತಂದರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್. ಬ್ರಾಡ್ಕಾಸ್ಟ್ ಆಡಿಯನ್ಸಿನ ರಿಸರ್ಚ್ ಕೌನ್ಸಿಲ್. ಇನ್ನೊಂದಿರುತ್ತೆ ನಮಗೆ ಸೈನ್ಸಲ್ಲಿ ನಾವು ನೋಡ್ಕೊತೀವಿ BARC, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ. ಇದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ರಿಲೇಟೆಡ್ ಅಲ್ಲ, ಇದು ಬಂದ್ಬಿಟ್ಟು ಬ್ರಾಡ್ಕಾಸ್ಟ್ ರಿಲೇಟೆಡು. ಸೊ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಇವಾಗ ಓವರಾಲ್ ಇಂಡಿಯಾದಲ್ಲಿ ಎಷ್ಟು ಮನೆಗಳಲ್ಲಿ TV ಇದೆ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಡೇಟಾ ಹೇಳೋ ಪ್ರಕಾರ ನಿಯರ್ಲಿ 20 crores ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ನಿಯರ್ಲಿ 20 crores ನಮಗೆ. ಸೊ ನಿಯರ್ಲಿ 20 crore ಮನೆಗಳಲ್ಲಿ TVಗಳಿದ್ದಾವೆ. ಸೊ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ಬಿಟ್ರೆ ಸೊ ಅದನ್ನು ನಮಗೆ ನಿಯರ್ಲಿ 80 crore ಆಡಿಯನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊತಾರೆ. ಸೊ ಈ 80 crore ಆಡಿಯನ್ಸ್ ಏನು ನೋಡ್ಕೊತಾ ಇದ್ದಾರೆ ಅಂತ ಅನಲೈಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ 80 crore ಆಡಿಯನ್ಸ್ ಮನೆಯಲ್ಲೂ ಕೂಡ ನಾವು ಬ್ಯಾರೋಮೀಟರ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂತಂದರೆ ಅಷ್ಟು ತುಂಬ ಜಾಸ್ತಿ ಆಗುತ್ತಲ್ಲ. ಅಂತಂದರೆ ಎಲ್ಲ 20 crore ಮನೆಗಳಲ್ಲೂ ಕೂಡ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಅದು ತುಂಬ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಒಂದು ಸ್ಯಾಂಪಲ್ನ ತೊಗೊಂಡಿರ್ತಾರೆ. ಅದನ್ನು ಸ್ಯಾಂಪಲ್ ನಂಬರ್ ಬಂದ್ಬಿಟ್ಟು 45,000 ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಇವರು. ಸೊ 45,000 ಅಂದರೆ 45,000 ಜನ ಏನು TV ನೋಡ್ತಾರೆ ಅದನ್ನೇ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಡಿಕ್ಲೇರ್ ಮಾಡ್ತಾರೆ. ಸೊ ಅದೇ ಇದರದ್ದು ಡಿಮೆರಿಟು ಅಥವಾ ಇದರ ನೆಗೆಟಿವ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾಕಂತಂದರೆ 20 ಕೋಟಿ ಜನ ಏನು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬರೀ 45,000 ಸ್ಯಾಂಪಲ್ನ ನೋಡ್ಕೊಂಡ್ಬಿಟ್ರೆ ಅದು ಅಷ್ಟೊಂದು ಈಕ್ವೇಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೂಡ ತುಂಬ ಡಿಬೇಟ್ ನಡೀತಾ ಇದೆ. ರೀಸೆಂಟಾಗೂ ಕೂಡ ಇದರ ರಿಲೇಟೆಡು ಸ್ಕ್ಯಾಮ್ ಅವೆಲ್ಲ ನಡೆದಿತ್ತು. ಬಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ BARC ಅಥವಾ ನಾವು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಇದು ಇಂಡಸ್ಟ್ರಿ ಬಾಡಿ. ಅಂತಂದರೆ
ಗೌರ್ಮೆಂಟ್ ಓನ್ಡ್ ಟೈಪ್ ಅಲ್ಲ ಇದು. ಇದನ್ನು ಅಡ್ವರ್ಟೈಸರ್ಸು, ಆ್ಯಡ್ ಏಜೆನ್ಸೀಸು, ಬ್ರಾಡ್ಕಾಸ್ಟಿಂಗ್ಸು ಈ ಥರ ಬೇರೆ ಬೇರೆ ಬಾಡೀಸ್ಗಳೆಲ್ಲ ಸೇರಿಕೊಂಡು ಮಾಡ್ಕೊಂಡಿರೋವಂಥದ್ದು. ಇವ್ರು ಏನು ಮಾಡ್ಕೊಂಡಿರ್ತಾರೆ, ಇವರೇ ಹೋಗಿ ಇನ್ಸ್ಟಾಲ್ ಮಾಡ್ಕೊಳಕ್ಕಾಗಲ್ಲ ಅಂತ ಇವರು ಔಟ್ಸೋರ್ಸ್ ಮಾಡಿರ್ತಾರೆ ಬೇರೆಯವ್ರಿಗೆ, ನೀವು ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡಿ ಅಂತ. ಸೊ ಅದರ ರಿಲೇಟೆಡ್ ಏನೋ ಸ್ಕ್ಯಾಮ್ ಆಗಿತ್ತು. ಬಟ್ ಇಲ್ಲಿರುವಂಥ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡಿರಿ, ಇವು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಸ್ವಾಮಿತ್ವ ಸ್ಕೀಮು ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ತುಂಬ ನ್ಯೂಸಲ್ಲಿತ್ತು ಈಗ ರೀಸೆಂಟಾಗಿ. ಯಾಕೆ ಇದು ನ್ಯೂಸಲ್ಲಿತ್ತು ಅಂತಂದರೆ, ಇದು ನೋಡಿ, ಫಸ್ಟ್ ಆಫ್ ಆಲು ಪ್ರಾಪರ್ಟಿ ಕಾರ್ಡ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ನಮಗೆ ಇವಾಗ ನೋಡಿ ಹೆಲ್ತ್ ಕಾರ್ಡ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋ ಥರದಿದೆ. ಅದಾದಮೇಲೆ ನಮಗೆ ಕಿಸಾನ್ ಕಾರ್ಡ್ ಎಲ್ಲ ಇದ್ದಾವೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡು ಈ ಥರ ನಮಗೆ ಫಸ್ಟ್ ಟೈಮು ಪ್ರಾಪರ್ಟಿ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಕೀಮ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಬಂದ್ಬಿಟ್ಟು ಸ್ವಾಮಿತ್ವ ಸ್ಕೀಮು. ಸ್ವಾಮಿತ್ವ ಫುಲ್ ಫಾರ್ಮ್ ಏನು ಅಂತಂದರೆ ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ. ಸೊ ಹೆಸರೇ ಹೇಳ್ತಾ ಇರೋಂಗೆ ರೂರಲ್ ಏರಿಯಾಗೋಸ್ಕರ ಮಾಡಿರೋಂಥ ಸ್ಕೀಮ್ ಇದು, ಅರ್ಬನ್ ಏರಿಯಾಗೆ ಇರಲ್ಲ. ಹಾಗೆ ಆಲ್ ಓವರ್ ಇಂಡಿಯಾಗಿದೆಯಾ ಇದು? ಇಲ್ಲ. ಈಗ ಸದ್ಯಕ್ಕೆ ಅದು ಆಲ್ ಓವರ್ ಇಂಡಿಯಾಗೆ ಅಷ್ಟೊಂದು ಅಪ್ಲಿಕೇಬಲ್ ಆಗ್ತಾಯಿಲ್ಲ ಇದು. ಯಾಕೆ ಅಂತಂದರೆ ಸದ್ಯಕ್ಕೆ ಬರೀ 6 ಸ್ಟೇಟ್ಸ್ಗಳಿದೆ. ಆ 6 ಸ್ಟೇಟ್ಸು ಇಲ್ಲಿದ್ದಾವೆ ನೋಡಿ: ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡು, ಹರಿಯಾಣ, ಮಧ್ಯಪ್ರದೇಶ ಜೊತೆಗೆ ಕರ್ನಾಟಕ. ಸೊ ನಮ್ಮ ಸ್ಟೇಟ್ಗೂ ಕೂಡ ಇದು ಅಪ್ಲೈ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ. ಇದನ್ನು ನೋಡಿ, ಈಗ ರೀಸೆಂಟಾಗಿ ಇದನ್ನು ಇಂಪ್ಲಿಮೆಂಟೇಷನ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಅದನ್ನು ಲಾಂಚ್ ಅಂತೂ 24th ಏಪ್ರಿಲ್ 2020ಗೆ ಮಾಡ್ಕೊಂಡಿದ್ರು. ಸೊ 24th ಏಪ್ರಿಲ್ 2020ಗೆ ಯಾಕೆ ಮಾಡ್ಕೊಂಡಿದ್ರು ಅಂತಂದರೆ ನೋಡಿ, 24th ಏಪ್ರಿಲ್ನ ನಾವು ನ್ಯಾಷನಲ್ ಪಂಚಾಯತಿ ರಾಜ್ ದಿವಸ್ ಅಂತ ಹೇಳ್ಬಿಟ್ಟು, ಸೊ ನ್ಯಾಷನಲ್ ಪಂಚಾಯತಿ ರಾಜ್ ಡೇ ಅಂತಲೂ ಕೂಡ ಇದನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಸೊ ಈ ಡೇಟ್ನ ಕೂಡ KS ಪ್ರಿಲಿಮ್ಸಲ್ಲಿ ಲಾಸ್ಟ್ ಟೈಮು ಕೇಳ್ಕೊಂಡಿದ್ರು, ಅಂತಂದರೆ 2015 ಪ್ರಿಲಿಮ್ಸಲ್ಲಿ ಕೇಳ್ಕೊಂಡಿದ್ರು. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಡ್ರೋನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡ್ಕೋತಾರೆ. ಏರಿಯಾಗಳೆಲ್ಲ ಯಾವ್ಯಾವ ಥರ ಇದೆ, ಪ್ರಾಪರ್ಟೀಸ್ ಎಲ್ಲ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಮ್ಯಾಪಿಂಗ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಅಂತಂದರೆ, ಈ ಪ್ರಾಪರ್ಟಿಗೆ ಈ ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಅವರು ಡಿಸ್ಟ್ರಿಬ್ಯೂಟು ಮಾಡ್ಕೊತಾ ಇರ್ತಾರೆ. ಸೊ ಇಂಟಿಗ್ರೇಟೆಡ್ ಪ್ರಾಪರ್ಟಿ ವ್ಯಾಲಿಡೇಷನ್ ಯಾವುದಕ್ಕೆ? ರೂರಲ್ ಇಂಡಿಯಾಗೆ. ಸೊ ಇದಕ್ಕೆ ರೆಕಾರ್ಡ್ ಆಫ್ ರೈಟ್ಸ್ ಅಂತಲೂ ಕೂಡ ಕರೀತಾರೆ. ಈ ಥರ ವರ್ಡ್ಸ್ನ ನೀವು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು. ಸೊ ಇವಾಗ ಈ ಪ್ರಾಪರ್ಟಿ ಕಾರ್ಡ್ಸ್ ಕೊಡೋದ್ರಿಂದ, ಈ ಥರ ಎಲ್ಲ ಮಾಡೋದ್ರಿಂದ ಏನು ಯೂಸು ಅಂತಲೂ ಕೂಡ ನೀವು ಕೇಳ್ಕೊಂಡಿರ್ಬೋದು. ಸೊ ಇದರಿಂದ ತುಂಬಾ ಜಾಸ್ತಿ ಯೂಸಸ್ಗಳಿರ್ತವೆ. ಸೊ ಫಸ್ಟ್ ಒನ್ ನಾವು ನೋಡ್ಕೋಬೋದು ಅಂತಂದರೆ, ಫಸ್ಟ್ ಆಫ್ ಆಲು ಸ್ಟ್ರೀಮ್ ಲೈನ್ ಆಗುತ್ತೆ ಅಂತಂದರೆ ಯಾವ್ಯಾವ ಥರ ರೆವೆನ್ಯೂ ಕಲೆಕ್ಷನ್ ಮಾಡ್ಕೋಬೇಕು, ಯಾವ್ಯಾವ ಥರ ರೆವೆನ್ಯೂ ಪ್ಲ್ಯಾನಿಂಗ್ ಮಾಡ್ಕೋಬೇಕು ರೂರಲ್ ಏರಿಯಾಲಿ, ಅದರಲ್ಲಿ ಕ್ಲಾರಿಟಿ ಬಂದ್ಬಿಡುತ್ತೆ. ಯಾಕಂತಂದರೆ ಎಲ್ಲೆಲ್ಲಿ ಲ್ಯಾಂಡು, ಯಾರ್ಯಾರ್ದು ಲ್ಯಾಂಡು, ಅದಾದಮೇಲೆ ಆ ಲ್ಯಾಂಡಿನ ರೈಟ್ಸು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಜೊತೆಗೆ ಟೆಕ್ನಾಲಜಿನ ನಾವು ರೂರಲ್ ಇಂಡಿಯಾದಲ್ಲಿ ಪುಷ್ ಮಾಡ್ದಂಗೆ ಆಗುತ್ತೆ. ಅಂತಂದರೆ ರೂರಲ್ ಇಂಡಿಯಾದಲ್ಲಿ ನಾವು ಟೆಕ್ನಾಲಜಿ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋಂಗೆ. ಇದ್ರ ಜೊತೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಜನರಿಗೆ ಲೋನ್ಸು ತೊಗೊಳ್ಳೋವಂಥದ್ದು ಈಸಿ ಆಗ್ತಾ ಇರುತ್ತೆ ಇದರಿಂದ. ಯಾಕೆ ಅಂತಂದರೆ, ಇದರಿಂದ ಅವರಿಗೆ ಅಟ್ಲೀಸ್ಟು ಪ್ರಾಪರ್ಟಿ ಕಾರ್ಡ್ ಅಂತ ಸಿಕ್ಕಿರುತ್ತೆ. ಸೊ ಅದನ್ನೇ ಅವರು ಒಂಥರ ಪ್ರೂಫ್ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡ್ಕೊಂಡಿರ್ಬೋದು. ಸೊ ಇಷ್ಟು ಒಂದು ಮೇನ್ ಬೆನಿಫಿಟ್ಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ನಮಗೆ ಪ್ರಾಪರ್ಟಿಗೋಸ್ಕರ ಇರುವಂಥದ್ದು ಅಥವಾ ಪ್ರಾಪರ್ಟಿ ಕಾರ್ಡ್ಸ್ ಕೊಡ್ತಾ ಇರ್ತಾರೆ. ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ನಮ್ಗೆ ಹೇಳ್ತಾ ಇದೆ. ಸೊ ನಾವು ನೋಡ್ಕೋಬೇಕು ಅಂತಂದರೆ 11th ಶೆಡ್ಯೂಲು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ನಮಗೆ ಇದ್ರ ಬಗ್ಗೆ ಮಾತಾಡ್ತಾ ಇರುತ್ತೆ. ಸೊ ಅವೆಲ್ಲ ಎಕ್ಸ್ಟ್ರಾ ಬರುತ್ತೆ ನಮಗೆ. ಬಟ್ ಆ್ಯಕ್ಚುಲಾಗಿ ಇವಾಗ ಸದ್ಯಕ್ಕೆ ಬೆನಿಫಿಟ್ಸು ಇಷ್ಟು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು ರೂರಲ್ ಅಂತ ನೆನ್ಪಿಟ್ಕೊಂಡಿರಬೇಕು. ಪಂಚಾಯತಿ ರಾಜ್ ದಿವಸಿನ ಲಾಂಚ್ ಮಾಡಿದ್ದು, ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ರೆಕಾರ್ಡ್ ಆಫ್ ರೈಟ್ಸ್ ಅಂತಲೂ ಕೂಡ ಕರೀತಾರೆ. ಸೊ ನ್ಯಾಷನಲ್ ಸ್ಟಾರ್ಟಪ್ ಅವಾರ್ಡ್ಸು 2020, ನ್ಯಾಷನಲ್ ಸ್ಟಾರ್ಟಪ್ ಅವಾರ್ಡ್ಸ್ 2020 ಯಾವ ಡಿಪಾರ್ಟ್ಮೆಂಟ್ ಕೊಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ. ಅದು ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ. ಸೊ ಹೆಸರು ಇದರದ್ದು ಚೇಂಜ್ ಮಾಡ್ಕೊಂಡಿದ್ದಾರೆ ಮುಂಚೆಯಿಂದ. ಸೊ ಅದಕ್ಕೆ ನೋಡ್ಕೊಂಡಿರಿ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಯಾವುದಕ್ಕೋಸ್ಕರ? ಇನೋವೇಷನ್ ಮತ್ತು ಸ್ಟಾರ್ಟಪ್. ಯಾಕಂತಂದರೆ ಹೆಸರು ಹೇಳ್ತಾ ಇರೋಂಗೆ ಮಿನಿಸ್ಟ್ರಿ ಒಂದು ತುಂಬ ಇಂಪಾರ್ಟೆಂಟು. ಸೊ ಸ್ಟಾರ್ಟಪ್ಪಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಬರುತ್ತೆ. ಎಂಪ್ಲಾಯ್ಮೆಂಟಿಂದ ಏನಾಗುತ್ತೆ, ಸೋಷಿಯಲ್ ಇಂಪ್ಯಾಕ್ಟು ಕೂಡ ತುಂಬ ಪಾಸಿಟಿವ್ ಆಗಿ ಆಗ್ತಾ ಇರುತ್ತೆ ಅಂತ. ಸರ್ ಅವಾರ್ಡ್ ಕೊಡೋದಕ್ಕೆ 6 ಪ್ಯಾರಾಮೀಟರ್ಸ್ಗಳನ್ನ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಇನೋವೇಷನ್ನು, ಸ್ಕೇಲೆಬಿಲಿಟಿ, ಸೋಷಿಯಲ್ ಇಂಪ್ಯಾಕ್ಟು, ಅದಾದಮೇಲೆ ಎಕನಾಮಿಕ್ ಇಂಪ್ಯಾಕ್ಟು, ಸೋಷಿಯಲ್ ಇಂಪ್ಯಾಕ್ಟು, ಎನ್ವೈರ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಯಾವ ಥರ ಇರುತ್ತೆ, ಇನ್ಕ್ಲೂಸಿವ್ನೆಸ್ ಮತ್ತು ಡೈವರ್ಸಿಟಿ ಯಾವ ಥರ ಇದೆ ಅಂತ. ಸೊ ಇದನ್ನು ಜನರಲ್ ಆಗಿ ನಾವು ಇಂಡಸ್ಟ್ರಿಗಳಿಗೂ ಕೂಡ ಈ ಪಾಯಿಂಟ್ಸ್ನ ನಾವು ಯೂಸ್ ಮಾಡ್ಕೊಂಡಿರ್ಬೋದು. ಸೊ ಇದನ್ನು ನೋಡ್ಕೊಂಡಿರಿ. ಯಾವುದು ಅಂತಂದರೆ ನ್ಯಾಷನಲ್ ಸ್ಟಾರ್ಟಪ್ ಅವಾರ್ಡ್ 2020 ಯಾರು ಕೊಡೋದು? DPIIT. ರುದ್ರಮ್ 1 ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಏನಿದು ರುದ್ರಮ್ 1 ಅಂತಂದರೆ, ಇದು ಆ್ಯಂಟಿ ರೇಡಿಯೇಷನ್ ಮಿಸೈಲ್. ಸೊ ಆ್ಯಂಟಿ ರೇಡಿಯೇಷನ್ ಮಿಸೈಲು ಇಂಡಿಜಿನಿಯಸ್ ಇದು ಮಿಸೈಲ್. ಇದು
ಯಾಕೆ ಅಂತಂದರೆ ಇದನ್ನು DRDOನೇ ಡೆವಲಪ್ ಮಾಡ್ಕೊಂಡಿರುವಂಥದ್ದು. ಇದೇನು ಮಾಡುತ್ತೆ ಅಂತಂದರೆ ಟಾರ್ಗೆಟ್ನ ಲೊಕೇಟ್ ಮಾಡಿಬಿಟ್ಟು ಅಲ್ಲಿ ಎಮಿಟಿಂಗ್ ಸೋರ್ಸಿಗೆ ಹೋಗ್ತಾ ಇರುತ್ತದು. ಸೊ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ನೋಡಿ, ಇದು ಏರಿಂದ ಲ್ಯಾಂಡಿಗೆ ಫೈರ್ ಮಾಡುವಂಥದ್ದು. ಸೊ ಏರ್ ಟು ಸರ್ಫೇಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ನಮಗೆ ಸರ್ಫೇಸ್ ಟು ಸರ್ಫೇಸ್ ಅಂತ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಇಲ್ಲಿ ಲ್ಯಾಂಡ್ ಇರುತ್ತೆ, ಲ್ಯಾಂಡಿಂದ ಲ್ಯಾಂಡಿಗೆ ಲ್ಯಾಂಡ್ ಮಾಡ್ತಾ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಸರ್ಫೇಸ್ ಟು ಏರ್ ಅಂತ ಬರುತ್ತೆ. ಅದೇನಾಗುತ್ತೆ, ಇಲ್ಲಿ ಸರ್ಫೇಸಿಂದ ಏರಿಗೆ ಕೊಡುವಂಥದ್ದು. ಬಟ್ ಇದು ಏನು ಅಂತಂದರೆ ನಮಗೆ ಏರಿಂದ ಸರ್ಫೇಸಿಗೆ ಬರುತ್ತೆ. ಸೊ ಅದಕ್ಕೆ ನಮಗೆ ರುದ್ರಂ ಬಂದ್ಬಿಟ್ಟು ಇಲ್ಲಿರುತ್ತೆ. ಸೊ ಯಾವುದಾದ್ರೂ ಸೋರ್ಸು ರೇಡಿಯೇಷನ್ ಅಕಸ್ಮಾತ್ ಏನಾದರೂ ಎಮಿಟ್ ಮಾಡ್ತಾಯಿದ್ರೆ, ಸೊ ಇಲ್ಲಿ ಅಕಸ್ಮಾತ್ ಯಾವುದೋ ಒಂದು ಸೋರ್ಸು ರೇಡಿಯೇಷನ್ ಏನಾದರೂ ಎಮಿಟ್ ಮಾಡ್ತಾಯಿದ್ರೆ ಅದನ್ನು ಟಾರ್ಗೆಟ್ ಮಾಡಿಬಿಟ್ಟು ಇದು ಆ ಟಾರ್ಗೆಟ್ನ ಹಿಟ್ ಮಾಡುತ್ತೆ. ಅದಕ್ಕೆ ಅದನ್ನು ಆ್ಯಂಟಿ ರೇಡಿಯೇಷನ್ ಮಿಸೈಲ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಇದು ಫಸ್ಟ್ ಇಂಡಿಜಿನಿಯಸ್ ಆ್ಯಂಟಿ ರೇಡಿಯೇಷನ್ ಮಿಸೈಲ್, ನಾವೇ ಡೆವಲಪ್ ಮಾಡಿರೋಂಥ ಫಸ್ಟ್ ಮಿಸೈಲ್ ಇದು. ಅದಕ್ಕೋಸ್ಕರ ಸೊ ನೊಬೆಲ್ ಪೀಸ್ ಪ್ರೈಸು ನೋಡಿ, ನೊಬೆಲ್ ಪೀಸ್ ಪ್ರೈಸು 2020 ಯಾರಿಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಸೊ ಈ ಪಾಯಿಂಟ್ ಒಂದು ತುಂಬ ಇಂಪಾರ್ಟೆಂಟ್ ನಮಗೆ. ಅದ್ರ ಜೊತೆಗೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ 2-3 ಪಾಯಿಂಟ್ನೂ ಕೂಡ ನಾವು ನೋಡ್ಕೊಂಡಿರೋಣ. ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೋಡ್ಕೋಬೇಕು ಅಂತಂದರೆ. ಇದು ನೋಡಿ, ಫುಲ್ಲಿ ಯುನೈಟೆಡ್ ನೇಷನ್ಸಿಂದ ಪ್ರೋಗ್ರಾಮ್ ಇದು. ಸೊ ಅಕಸ್ಮಾತ್ ಎಕ್ಸಾಮಲ್ಲಿ ಏನಾದರೂ ವರ್ಲ್ಡ್ ಫುಡ್ ಪ್ರೋಗ್ರಾಮು ಯುನೈಟೆಡ್ ನೇಷನ್ಸ್ದ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಕರೆಕ್ಟಾಗಿರುತ್ತೆ. 1961 ಎಸ್ಟಾಬ್ಲಿಷ್ ಮಾಡಿದ್ರು. ಆಲ್ಮೋಸ್ಟು 1965 ಅಷ್ಟೊತ್ತಿಗೆ ಫುಲ್ಲಿ ಫ್ಲೆಜ್ಡು ಯುನೈಟೆಡ್ ನೇಷನ್ಸಿಂದ ಪ್ರೋಗ್ರಾಮ್ ಆಗಿರ್ತಾಯಿತ್ತು. ಇದು ನೋಡಿ ಪಾರ್ಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, FAO ಏನಿದೆಯಲ್ಲ, ಸೊ ಇದರ ಒಂದು ಪಾರ್ಟ್ ಆಗಿರುತ್ತೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಹ್ಯುಮ್ಯಾನಿಟೇರಿಯನ್ ಏಜೆನ್ಸಿ ಟು ಫೈಟ್ ಹಂಗರ್. ಸೊ ಹಂಗರ್ನ ಫೈಟ್ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ದೊಡ್ಡದಾಗಿರುವಂಥ ಒಂದು ಏಜೆನ್ಸಿ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ ಅದಕ್ಕೋಸ್ಕರನೇ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ ಪೀಸ್ ಪ್ರೈಸು ಕೊಟ್ಟಿದ್ದಾರೆ. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ಗ್ಲೋಬಲ್ ಪೀಸ್ ರಿಪೋರ್ಟ್ ಅಂತ ಏನಿದೆಯಲ್ಲ, ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ಸು. ಸೊ ಈ ರಿಪೋರ್ಟ್ನ ರಿಲೀಸ್ ಮಾಡೋದ್ರಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನು ಅಂತಂದರೆ ಇದರಲ್ಲಿ ಪಾರ್ಟು ವರ್ಲ್ಡ್ ಫುಡ್ ಪ್ರೋಗ್ರಾಮು ಕೂಡ ಆಗಿರುತ್ತೆ. ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ನು, ಅದ್ರ ಜೊತೆಗೆ ವರ್ಲ್ಡ್ ಫುಡ್ ಪ್ರೋಗ್ರಾಮು, FAO, ವರ್ಲ್ಡ್ ಫುಡ್ ಪ್ರೋಗ್ರಾಮು ಮತ್ತು ಯುರೋಪಿಯನ್ ಯೂನಿಯನ್ ಎಲ್ಲರೂ ಸೇರಿ ಇದನ್ನು ಮಾಡ್ತಾರೆ. ಸೊ ಪೀಸ್ ಪ್ರೈಸು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ನೆನ್ಪಿಟ್ಕೊಂಡಿರಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥದ್ದು ನಮಗೆ ಸೂಪರ್ ಕಂಪ್ಯೂಟರ್ಸು. ಸೊ ಅದರಲ್ಲಿ ಪರಂ ಸಿದ್ಧಿ ಅನ್ನೋ ಹೆಸರನ್ನ ಮಾತ್ರ ನಾವು ನೆನ್ಪಿಟ್ಕೊಂಡಿರಲೇಬೇಕು, ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆ ಅಂತಂದರೆ ಪರಂ ಸಿದ್ಧಿ ಅನ್ನೋದು ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ ಆಗಿರುವಂಥ ಸೂಪರ್ ಕಂಪ್ಯೂಟರ್ ಇಂಡಿಯಾದು. HPC AI ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದ್ರೇನು, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಥವಾ NSM ಅಂತ ಏನಿದೆಯಲ್ಲ, ಸೊ ಅದರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋವಂಥದ್ದು. ಸೊ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನಲ್ಲಿ ತುಂಬಾ ಜಾಸ್ತಿ ಸೂಪರ್ ಕಂಪ್ಯೂಟರ್ಸ್, ನಿಯರ್ಲಿ 70 ಸೂಪರ್ ಕಂಪ್ಯೂಟರ್ಸ್ ಅಷ್ಟು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಏಮ್ ಇಟ್ಕೊಂಡಿದ್ದೀವಿ. ಯಾವುದರಲ್ಲಿ ಅಂತಂದರೆ ಇದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನಲ್ಲಿ 2015 ಲಾಂಚ್ ಆಗಿರುವಂಥ ಮಿಷನ್ ಇದು. ಸೊ ಈ ಅಂಡರಲ್ಲಿ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೋಸ್ಕರ ಮಾಡಿರುವಂಥದ್ದು ಸೂಪರ್ ಕಂಪ್ಯೂಟರ್ ಹೆಸರು ಏನು ಅಂತಂದರೆ ಅದರ ಆನ್ಸರ್ ಬಂದ್ಬಿಟ್ಟು ನಮಗೆ ಪರಂ ಸಿದ್ಧಿ ಅಂತ ಆಗಿರುತ್ತೆ. ಸೊ ಇದನ್ನು ಎಲ್ಲಿ ಇಟ್ಟಿದ್ದಾರೆ ಅಂತಂದರೆ CDAC ಇಟ್ಟಿದ್ದಾರೆ. CDAC ಅಂತಂದ್ರೆ ಏನು, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಸೊ CDAC ಯಾವಾಗ ಮಾಡಿದರು ಅಂತಂದರೆ ನಾವು ನಿಯರ್ಲಿ 1980s ಟೈಮಲ್ಲಿ ಇಂಡಿಯಾಗೆ ಸೂಪರ್ ಕಂಪ್ಯೂಟರ್ ಬೇಕು ಅಂತ ಹೇಳ್ಬಿಟ್ಟು ನಾವು USA ಕೇಳಿದಾಗ USA ರಿಜೆಕ್ಟ್ ಮಾಡಿರೋದ್ರಿಂದ ರಾಜೀವ್ ಗಾಂಧಿ ಅವರು ಆ ಟೈಮಲ್ಲಿ ಇಂಡಿಯಾಗೆ ಬಂದುಬಿಟ್ಟು ಇದನ್ನು ಸೆಟಪ್ ಮಾಡ್ಕೊಂಡಿದ್ರು. ಇಂಡಿಯಾನೇ ಡೆವಲಪ್ ಮಾಡ್ಕೊಳ್ಳುತ್ತೆ ಸೂಪರ್ ಕಂಪ್ಯೂಟರ್ಸು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಮಾಡಿರೋಂಥದ್ದು ಇದು CDAC ಅಂತ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ. ಸೊ ಪರಂ ಸಿದ್ಧಿ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು CDAC ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ತುಂಬ ಇಂಪಾರ್ಟೆಂಟು, ಹೆಸರು ನೆನ್ಪಿಟ್ಕೊಂಡಿರಿ ಪರಂ ಸಿದ್ಧಿ. ನೈಟ್ರಸ್ ಆಕ್ಸೈಡ್ ತುಂಬ ನ್ಯೂಸಲ್ಲಿತ್ತಿದ್ದು. ಯಾಕೆ ಅಂತಂದರೆ ರೀಸೆಂಟಾಗಿ ಒಂದು ಸರ್ವೇಲಿ ಏನು ಕಂಡುಹಿಡ್ಕೊಂಡಿದ್ದಾರೆ, ನಿಯರ್ಲಿ ನಮಗೆ 1980 2016 ನೋಡ್ಕೊಂಡಿದ್ರೆ ನೈಟ್ರಸ್ ಆಕ್ಸೈಡಿನ ಎಮಿಷನ್ಸು ಹ್ಯೂಮನ್ ಬೀಯಿಂಗ್ಸ್ ಮಾಡುವಂಥದ್ದು ನಿಯರ್ಲಿ 30% ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ಇದರಲ್ಲಿ ನೈಟ್ರಸ್ ಆಕ್ಸೈಡು ಅಂತಂದರೆ N2O ಅಂತ ಆಗಿರುತ್ತೆ. ಸೊ ನೋಡಿ, ಎನ್ನು ಯಾವುದೇ ನಂಬರು O ಈ ಥರ ಆಗಿದ್ದಿದ್ರೆ ಇವೆಲ್ಲದೂ ಕೂಡ ನಮಗೆ ಏನಾಗಿರುತ್ತೆ ಅಂತಂದರೆ ಹಾರ್ಮ್ಫುಲ್ ಆಗಿರುತ್ತೆ, ಡೇಂಜರ್. ಇದು ಅರ್ತಿಗೆ ತುಂಬ ಡೇಂಜರ್ ಇರುವಂಥದ್ದು. ಅದೇ ನಮಗೆ NO2, NO3 ಅಂತಂದರೆ NO ಈ ಥರ ಆಕ್ಸಿಜನ್ ಪಕ್ಕ ನಾವೇನಾದರೂ ನಂಬರ್ ಹಾಕ್ತಾಯಿದ್ರೆ ಅವೆಲ್ಲ ನಮಗೆ ಕೂಲಿಂಗ್ ಏಜೆಂಟ್ಸ್ಗಳು.
ಸೊ ಇದೊಂದು ಡಿಫ್ರೆನ್ಸ್ ನೆನ್ಪಿಟ್ಕೊಂಡಿರಿ. ಇದನ್ನು ನಾವು ಎನ್ವೈರ್ಮೆಂಟಲ್ಲೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಇದು ಬರೋವಂಥದ್ದು ಏನು ಅಂತಂದರೆ N2O ಅಂತ. N2Oಗೆ ನಾವು ಲಾಫಿಂಗ್ ಗ್ಯಾಸ್ ಅಂತಲೂ ಕೂಡ ಕರಿತೀವಿ. ಸೊ ನೀವು ನೋಡ್ಕೊಂಡಿರ್ಬೋದು ಮೂವೀಸ್ಗಳಲ್ಲೆಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಒಂದು ಕಂಟೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಅರ್ತಿಗೆ ಡೇಂಜರ್ ಇದು. ಅದಾದಮೇಲೆ ಅಟ್ಮಾಸ್ಫಿಯರಲ್ಲಿ ಒಂದು ಸರಿ N2O ರಿಲೀಸ್ ಆಗಿದ್ದಿದ್ರೆ ನಿಯರ್ಲಿ 125 ವರ್ಷ ಅದು ಅಟ್ಮಾಸ್ಫಿಯರಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ನಮಗೆ ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಇಂಡಿಯಾ, ಚೈನಾ ಮತ್ತು ಬ್ರೆಜಿಲು ಈ 3 ದೇಶಗಳೇ ತುಂಬ ಜಾಸ್ತಿ ಎಮಿಟ್ ಮಾಡೋದು N2O ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಮಗೆ ಆಪ್ಷನ್ಸಲ್ಲಿ USA, ರಷ್ಯಾ ಅಂತ ಏನಾದ್ರು ಕೊಟ್ಟಿದ್ದರೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಪಾಯಿಂಟ್ ಒಂದ್ಸರಿ ನೋಡ್ಕೊಂಡಿರಿ. ರೀಸೆಂಟ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಕೆಲವೊಂದು ಚೇಂಜಸ್ಗಳನ್ನ ಮಾಡಿದರು ಪಾಲಿಸಿ ರೇಟ್ಸ್ಗಳಲ್ಲಿ. ಸೊ ಅದಕ್ಕೆ ನಾವು ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ MPC ಅಂತಂದರೆ ಏನು ಅಂತ ನೋಡ್ಕೊಳ್ಳೋಣ. ಇದು ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಹಾಗಂತ 1934 ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ. ಯಾಕೆಂತಂದರೆ ಒಂದು ಕಮಿಟಿನ ಸೆಟಪ್ ಮಾಡ್ಕೊಂಡಿದ್ರು 2014 ಟೈಮಲ್ಲಿ, ಉರ್ಜಿತ್ ಪಟೇಲ್ ಕಮಿಟಿ ಅಂತ. ಸೊ ಇದು ಉರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡೇಷನ್ ಬೇಸಿಸ್ ಮೇಲೆ ಮಾನಿಟರಿ ಪಾಲಿಸಿ ಕಮಿಟಿನ ಸೆಟಪ್ ಮಾಡ್ಕೋಬೇಕು ಅಂತ. ಏನು ಹೇಳಿತ್ತು ಈ ಕಮಿಟಿ ಅಂತಂದರೆ, ಮಾನಿಟರಿ ಪಾಲಿಸಿ ಅಂತಂದರೆ ಇದು ನಮಗೆ ಸ್ಪೆಷಲಾಗಿ ನಾವು ರೆಪೋ ರೇಟ್ ಅಂತ ಏನು ನೋಡ್ಕೊತೀವಲ್ಲ, ಸೊ ಈ ಪಾಲಿಸಿ ರೇಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಗೌರ್ಮೆಂಟ್ದು ಕೂಡ ರೋಲ್ ಇರಬೇಕು, ಜೊತೆಗೆ RBIದು ಕೂಡ ರೋಲ್ ಇರಬೇಕು. ಯಾವ ಥರ ಗೌರ್ಮೆಂಟ್ದು ರೋಲು RBIದು ರೋಲ್ ಇರುತ್ತೆ ಅಂತಂದರೆ, 3 ಮೆಂಬರ್ಸ್ ಇದರಲ್ಲಿ RBIಯಿಂದ ಇರ್ತಾರೆ, 3 ಮೆಂಬರ್ಸ್ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಇರ್ತಾರೆ. ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಏನಿರ್ತಾರಲ್ಲ ಅವರು ಎಕ್ಸ್ ಆಫಿಷಿಯೋ ಮೆಂಬರು ಅಂತಂದರೆ ಅವರು ಎಕ್ಸ್ ಆಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಇದರ ಮೀನಿಂಗ್ ಏನು? ಈಗ ಯಾವುದಾದ್ರೂ ಒಂದು ಪಾಲಿಸಿ ರೇಟ್ ಇದೆ ಅಥವಾ ಯಾವುದೋ ಒಂದು ಡಿಸಿಷನ್ ಇದೆ, ಅಲ್ಲಿ 3+3 ವೋಟು ಹಾಕ್ಬಿಟ್ಟಿದ್ದಾರೆ. ಇವರು ಗೌರ್ಮೆಂಟ್ ಆಫ್ ಇಂಡಿಯಾ 3 ವೋಟು ಒಂದಕ್ಕೆ ಕೊಟ್ಟಿದೆ, RBI ಮೆಂಬರ್ಸು 3 ವೋಟು ಇನ್ನೊಂದಕ್ಕೆ ಕೊಟ್ಟಿದೆ. ಆ ಟೈಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಹತ್ರ ಪವರ್ ಇರುತ್ತೆ, ವೋಟಿಂಗುದು ಪವರ್ ಇರುತ್ತೆ. ಅವ್ರು ಎಲ್ಲಿವರೆಗೂ ವೋಟ್ ಮಾಡಲ್ಲ. ಯಾವಾಗ ಈ ಥರ ಬ್ಯಾಲೆನ್ಸ್ ಆಗುತ್ತಲ್ಲ ಆ ಟೈಮಲ್ಲಿ ಅವರು ಕಾಸ್ಟಿಂಗ್ ವೋಟು ಮಾಡ್ತಾರೆ. ಸೊ ಅವರಿಗೆ ಒಂದು ಎಕ್ಸ್ಟ್ರಾ ಪವರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೋದು. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಸ್ಟ್ಯಾಚ್ಯೂಟರಿ ಬಾಡಿ, ರೆಪೋ ರೇಟ್ನ ಇವರು ಡಿಟರ್ಮೈನ್ ಮಾಡ್ಕೊಂಡಿರ್ತಾರೆ. ಇಂಪಾರ್ಟೆಂಟ್ ಇದು. ಖರ್ದುಂಗ್ಲಾ ಪಾಸ್ ಬಗ್ಗೆ ನೋಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಇದು. ಯಾಕೆ ಅಂತಂದರೆ ಇದು ವರ್ಲ್ಡ್ ಹೈಯೆಸ್ಟ್ ಮೋಟರೇಬಲ್ ರೋಡ್. ಇವಾಗ ನೀವು ಎಕ್ಸಾಂಪಲ್ ಬೈಕರ್ಸ್ ಏನಾದ್ರು ನೋಡ್ಕೊಂಡಿದ್ರೆ ಅವ್ರದ್ದು ಮೇನ್ ಏಮು ಅಂತಂದರೆ, ಒನ್ ಆಫ್ ದ ಡ್ರೀಮ್ಸ್ ಅವ್ರದ್ದು ಏನಿರುತ್ತೆ ಅಂತಂದರೆ ಲೇ ಲದಾಖಿಗೆ ಗಾಡಿ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಖರ್ದುಂಗ್ಲಾ ಪಾಸಿನ ಇಂಪಾರ್ಟೆನ್ಸ್ ಏನು ಅಂತಂದರೆ, ಈ ಸಿಯಾಚಿನ್ ಗ್ಲೇಷಿಯರ್ ಅಂತ ನೀವು ಕೇಳಿರ್ತೀರಲ್ಲ, ಸೊ ತುಂಬ ಟೆನ್ಸ್ ಆಗಿರುವಂಥ ಗ್ಲೇಷಿಯರ್ ಅದು, ಅಥವಾ ತುಂಬ ಟೆನ್ಸ್ ಆಗಿರುವಂಥ ಜಾಗ ಅದು. ಸೊ ಆ ಜಾಗದಲ್ಲಿ ನಮ್ಮ ಆರ್ಮಿಯವರೆಲ್ಲ ಏನಿರ್ತಾರಲ್ಲ ಅವರಿಗೆ ಫುಡ್ಡು ಮತ್ತು ಬೇರೆ ಸಪ್ಲೈಸು ಕೊಡೋದಕ್ಕೋಸ್ಕರ ಆ್ಯಕ್ಸಸ್ ಮಾಡೋಕ್ಕೆ ಒಂದು ಜಾಗ ಇರುವಂಥದ್ದು ಖರ್ದುಂಗ್ಲಾ ಪಾಸ್. ಸೊ ಪಾಸ್ ಅಂತಂದರೆ ಏನು? ಅದೊಂಥರ ಆ್ಯಕ್ಸಸ್ ಪಾಯಿಂಟ್ ಇರುತ್ತೆ. ಸೊ ಈ ಥರ ಪಾಸ್ ಕ್ಲಿಯರ್ ಮಾಡ್ಕೊಂಡಿದ್ರೆ ಆ್ಯಕ್ಸಸ್ಸು ಈಸಿ ಆಗ್ತಾ ಇರುತ್ತೆ. ಸೊ ಖರ್ದುಂಗ್ಲಾ ಪಾಸ್ ಮೇನ್ಲಿ ಯಾವುದಕ್ಕೋಸ್ಕರ ಅಂತಂದರೆ ಸಿಯಾಚಿನ್ ಗ್ಲೇಷಿಯರ್ಗೆ ಸಪ್ಲೈಸ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ. ಸೊ ರೀಸೆಂಟಾಗಿ ಏನು ಮಾಡಿದ್ರು ಅಂತಂದರೆ ಹೈಯೆಸ್ಟು ಸ್ಕೈ ಡೈವ್ ಲ್ಯಾಂಡಿಂಗ್ನ ಮಾಡ್ಕೊಂಡಿದ್ದಾರೆ. ಖರ್ದುಂಗ್ಲಾ ಪಾಸ್ ಹತ್ರ ಹೈಯೆಸ್ಟು ಸ್ಕೈ ಡೈವ್ ಲ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಿರುವಂಥದ್ದು ಇದು ಅಂತಂದರೆ, ಇದೊಂದು ಮೌಂಟೇನ್ ಪಾಸು ಲದಾಖ್ ರೀಜನಲ್ಲಿ ಇರುವಂಥದ್ದು. ಇದನ್ನು ಗೇಟ್ ವೇ ಶ್ಯೋಕ್ ಮತ್ತು ನುಬ್ರಾ ವ್ಯಾಲಿಗೆ ಅಂತಲೂ ಕೂಡ ಅದನ್ನು ಹೇಳ್ತಾರೆ. ಸೊ ಈ ಸರಿ UPSCಯಲ್ಲೂ ಕೂಡ ಕೇಳಿದರು ನುಬ್ರಾ ವ್ಯಾಲಿ, ಇದು ಆಪ್ಷನಲ್ಲೂ ಕೂಡ ಇತ್ತು. ಆನ್ಸರು ಕೂಡ ನುಬ್ರಾನೇ ಆಗಿರ್ತಿತ್ತು. ನಾರ್ತ್ ಆಫ್ ನುಬ್ರಾ ಒಂದು ರೀಜನ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಗೇಟ್ ವೇ ಟು ಶ್ಯೋಕ್ ಆ್ಯಂಡ್ ನುಬ್ರಾ ವ್ಯಾಲಿ, ಲದಾಖ್ ರೀಜನ್ನು. ಸ್ಕೈ ಡೈವ್ ರೀಸೆಂಟಾಗಿ ಹೈಯೆಸ್ಟ್ ಸ್ಕೈ ಡೈವು ಇಲ್ಲೇ ಮಾಡ್ಕೊಂಡಿರೋಂಥದ್ದು. ಸಿಯಾಚಿನ್ ಗ್ಲೇಷಿಯರ್ಸ್ಗೆ ಇದೊಂದು ಸಪ್ಲೈ ರೋಡ್ ಅಂತ ಹೇಳ್ಬಿಟ್ಟು ಅನ್ಕೋಬೋದು. ವರ್ಲ್ಡ್ ಹೈಯೆಸ್ಟ್ ಮೋಟರೇಬಲ್ ರೋಡ್ ಕೂಡ ಇದು. ಡ್ರ್ಯಾಗನ್ ಫ್ಲೈ ಫಾಸಿಲ್ಸ್ ತುಂಬ ಇಂಪಾರ್ಟೆಂಟ್ ಇದು, ಎಸ್ಪೆಷಲಿ ನಮಗೆ ಎನ್ವೈರ್ಮೆಂಟ್ ಟಾಪಿಕಲ್ಲಿ. ಡ್ರ್ಯಾಗನ್ ಫ್ಲೈ ಫಾಸಿಲ್ಸ್ ಯಾಕೆ ಅಂತಂದರೆ, ರೀಸೆಂಟಾಗಿ ಇದರ ಫಾಸಿಲ್ನ ಎಲ್ಲಿ ಜಾರ್ಖಂಡಲ್ಲಿ ಅನ್ಅರ್ತ್ ಮಾಡಿದ್ದಾರೆ. ಅಂತಂದರೆ ಜಾರ್ಖಂಡಲ್ಲಿ ಸಿಕ್ಕಿದೆ ಈ ಥರದ್ದು ಫಾಸಿಲ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇದು ಫಸ್ಟ್ ಟೈಮು ಡ್ರ್ಯಾಗನ್ ಫ್ಲೈಗಳ ಫಾಸಿಲ್ಲು ಕಂಡುಹಿಡಿದಿರುವಂಥದ್ದು, ಇಂಡಿಯಾದಲ್ಲಿ ಸಿಕ್ಕಿರುವಂಥದ್ದು. ಸೊ ಯಾವ ಪೀರಿಯಡಲ್ಲಿತ್ತು ಅಂತಂದರೆ, ಇದು ನಿಯೋಜಿನ್ ಪೀರಿಯಡಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಡ್ರ್ಯಾಗನ್ ಫ್ಲೈಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಇದು ವೆಟ್ಲ್ಯಾಂಡಿಂದು ಬಯೋ ಇಂಡಿಕೇಟರ್ಸ್ ಅಂತಂದರೆ, ಬಯೋ ಇಂಡಿಕೇಟರ್ಸ್ ಅಂತಂದರೆ ಏನಾಗುತ್ತೆ, ಅಲ್ಲಿ ಇರುವಂಥ ಎನ್ವೈರ್ಮೆಂಟ್ ಬಗ್ಗೆ ಯಾವ ಥರ ಇದೆ ಎನ್ವೈರ್ಮೆಂಟು ಅದರ ಇಂಡಿಕೇಶನ್ ನಮಗೆ ಕೊಡ್ತಾ ಇರುತ್ತೆ. ಅಂತಂದರೆ ಅಲ್ಲಿ ಇರುವಂಥ ನ್ಯಾಚುರಲ್ ಈಕೋಸಿಸ್ಟಮ್ ಏನಿರುತ್ತಲ್ಲ, ಆ ಈಕೋಸಿಸ್ಟಮಿಂದು ಒಂದು ಟಾರ್ಗೆಟು ಹೇಳೋದಕ್ಕೋಸ್ಕರ, ಈಕೋಸಿಸ್ಟಮಿಂದು
ಹೆಲ್ತ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೋಸ್ಕರ. ಸೊ ಇವು ಜಾಸ್ತಿ ಇದ್ದರೆ ಚೆನ್ನಾಗಿದೆ, ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ತುಂಬ ಬಯೋ ಇಂಡಿಕೇಟರ್ಸ್ ಇರ್ತವೆ ನಮಗೆ. ಪ್ಲ್ಯಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಮೈಕ್ರೋಬ್ಸು, ಪ್ಲಾಂಕ್ಟೋನ್ಸು, ಇವೆಲ್ಲದೂ ಕೂಡ ಬಯೋ ಇಂಡಿಕೇಟರ್ಸ್ ಆಗಿರ್ತವೆ. ಸೊ ಅದಕ್ಕೆ ಬಯೋ ಇಂಡಿಕೇಟರ್ಸು ಕೂಡ ನಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್. ಅದನ್ನು ಒಂದ್ಸರಿ ನೋಡ್ಕೊಂಡಿರಿ. ಬಯೋ ಇಂಡಿಕೇಟರ್ಸ್ ಅಂತಂದರೆ ಆ ಇರೋವಂಥ ಎನ್ವೈರ್ಮೆಂಟ್ ಬಗ್ಗೆ ಹೆಲ್ತ್ ನಮಗೆ ಹೇಳುತ್ತೆ ಯಾವ ಥರ ಇದೆ ಅಂತ. ಸೊ ಹಾಗೆ ಡ್ರ್ಯಾಗನ್ ಫ್ಲೈಗಳು ವೆಟ್ಲ್ಯಾಂಡ್ಸ್ಗಳಲ್ಲಿ ಬಯೋ ಇಂಡಿಕೇಟರ್ಸ್ ಆಗಿರ್ತವೆ. ಜೊತೆಗೆ ಇವು ಕಾರ್ನಿವೋರ್ಸ್ ಅಂತಂದರೆ ಈ ಡ್ರ್ಯಾಗನ್ ಫ್ಲೈಗಳು ಬೇರೆ ಆರ್ಗ್ಯಾನಿಸಮ್ನ ತಿಂತಾ ಇರ್ತವೆ. ಎಕ್ಸಾಂಪಲ್ ಮಾತ್ಸು, ಫ್ಲೈಸು, ಈ ಥರ ಬೇರೆ ಆರ್ಗ್ಯಾನಿಸಮ್ಸ್ನ ತಿಂತಾ ಇರ್ತವೆ. ಸೊ ಇದು ಜಾರ್ಖಂಡಲ್ಲಿ ಸಿಕ್ಕಿದೆ. ಅದ್ರ ಜೊತೆಗೆ ಯಾವ ಥರ ಕ್ಲೈಮೇಟಲ್ಲಿ ಇರೋಕ್ಕೆ ಇಷ್ಟಪಡ್ತವೆ ಇವು ಅಂತಂದರೆ ಟ್ರಾಪಿಕಲ್, ವಾರ್ಮ್ ಮತ್ತು ಹ್ಯೂಮಿಡ್ ಕ್ಲೈಮೇಟ್. ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್, ಟ್ರಾಪಿಕಲ್ ಕ್ಲೈಮೇಟಲ್ಲಿ ಇರೋಕ್ಕೆ ಇಷ್ಟಪಡ್ತವೆ ಇವು. ಜಾರ್ಖಂಡು ನೆನ್ಪಿಟ್ಕೊಂಡಿರಿ. ಡ್ರ್ಯಾಗನ್ ಫ್ಲೈಸು, ವೆಟ್ಲ್ಯಾಂಡು, ಬಯೋ ಇಂಡಿಕೇಟರ್ಸ್, ನಿಯೋಜಿಯನ್ ಪೀರಿಯಡ್. ಹಿಸ್ಟ್ರಿ ಟಾಪಿಕ್ ಒಂದು ದೀನ್ ಎ ಇಲಾಹಿ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಅಕ್ಬರ್ ಅನ್ನೋ ಒಂದು ನಮಗೇನು ರಾಜ ಇದ್ರಲ್ಲ, ಸೊ ಇವ್ರ ಬಗ್ಗೆ ನಮಗೆ ತುಂಬ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನಿಮಗೆ ಇವಾಗಲೇ ಗೊತ್ತಿದೆ ಇವ್ರ ಬಗ್ಗೆ. ಸೊ ಅವರು ಒಂದು ಫಾರ್ಮ್ ಮಾಡಿರೋವಂಥದ್ದೊಂದು ಸಿಸ್ಟಮ್ ಏನು ಅಂತಂದರೆ ದೀನ್ ಎ ಇಲಾಹಿ ಅಂತ. ಸೊ ದೀನ್ ಎ ಇಲಾಹಿ ಸಿಸ್ಟಮ್ ಅಂತ ಯಾಕೆ ಕರೆದೆ ಅಂತಂದರೆ ಇವರು ತುಂಬ ಜಾಸ್ತಿ ಸೆಕ್ಯುಲರ್ ಆಗಿದ್ದರು. ಸೆಕ್ಯುಲರ್ ಅಂತಂದರೆ ಬರೀ ಮುಸ್ಲಿಮ್ಸಿಗಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲ ಅಂತಂದರೆ ಹಿಂದೂಸಿಗೆ, ಕ್ರಿಶ್ಚಿಯನ್ಸಿಗೆಲ್ಲ ಟ್ರೀಟ್ಮೆಂಟು ಅಷ್ಟೊಂದು ಕರೆಕ್ಟಾಗಿ ಕೊಡಬಾರ್ದು, ಫೇವ್ರೇಬಲ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಏನೂ ಇರ್ತಾರಿಲ್ಲ. ಅವರು ಎಲ್ಲರನ್ನೂ ಕೂಡ ತುಂಬ ಓಪನ್ ಆಗಿ ಎಕ್ಸೆಪ್ಟ್ ಮಾಡ್ಕೊತಾ ಇದ್ರು. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ ಸಪ್ರೇಟಾಗಿ ಒಂದು ರಿಲೀಜನ್ನ ಮಾಡಿದ್ರು, ದೀನ್ ಎ ಇಲಾಹಿ ಅಂತ. ಸೊ ದೀನ್ ಎ ಇಲಾಹಿ ಅಂತಂದ್ರೆ ಏನು? ಇದರಲ್ಲಿ ಮುಸ್ಲಿಮ್ಸ್ ರಿಲಿಜನಿನ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಹಿಂದೂ ರಿಲಿಜನಿನ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ಕ್ರಿಶ್ಚಿಯನ್ ರಿಲಿಜನಿನ ಕ್ಯಾರೆಕ್ಟರ್ಸು, ಪಾರ್ಸಿ ರಿಲಿಜನಿನ ಕ್ಯಾರೆಕ್ಟರ್ಸು, ಜೈನ್ಸ್ ರಿಲಿಜನಿನ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು ಅಂತಂದರೆ ಎಲ್ಲ ರಿಲಿಜನಲ್ಲೂ ಇರುವಂಥ ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ಸ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡಿರೋಂಥ ಒಂದು ರಿಲಿಜನ್ನು ದೀನ್ ಎ ಇಲಾಹಿ. ಇದು ಜಾಸ್ತಿ ಜನರಲ್ಲಿ ಸ್ಪ್ರೆಡ್ ಆಗಿರಲಿಲ್ಲ. ಯಾಕೆ ಅಂತಂದರೆ ಇದನ್ನು ಅಷ್ಟೊಂದು ಅವರು ಫೇಮಸ್ಸು ಕೂಡ ಮಾಡಿರಲಿಲ್ಲ. ಅಂತಂದರೆ ಇವಾಗ ಬುದ್ಧಿಸಮು, ಜೈನಿಸಮ್ ಅವನ್ನೆಲ್ಲ ನಾವು ನೋಡ್ಕೊಂಡಿದ್ರೆ, ಸೊ ಅದರಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾಂಕ್ಸ್ ಎಲ್ಲರೂ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾಯಿದ್ರು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ. ಬಟ್ ದೀನ್ ಎ ಇಲಾಹಿ ಆ ಥರ ಮಾಡ್ತಾ ಇರಲಿಲ್ಲ. ಸೊ ಇದಕ್ಕೆ ತೌಹೀದ್ ಎ ಇಲಾಹಿ ಅಂತಲೂ ಕೂಡ ಕರಿತೀವಿ. ಅದನ್ನು ತೌಹೀದ್ ಎ ಇಲಾಹಿ ಅಂತಲೂ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಇದು. ಸೊ ಅಕ್ಬರ್ ಮಾಡಿರೋವಂಥದ್ದು ರಿಲಿಜನ್ನು ನೇಚರ್ ವರ್ಷಿಪ್ಪು ಮತ್ತು ಫಿಲಾಸಫಿ ಎರಡರ ಬಗ್ಗೆ ಮಾತಾಡುತ್ತೆ. ಫೀಚರ್ಸ್ ಏನೇನು ಅಂತಂದರೆ ಯಾವುದೇ ಥರದ್ದು ಪ್ರಾಫಿಟ್ನ ಇವರು ರೆಕಗ್ನೈಸ್ ಮಾಡ್ತಾರಲ್ಲ. ಯಾಕಂತಂದರೆ ನಾವು ಮುಸ್ಲಿಮ್ಸಲ್ಲಿ ನೋಡಬೇಕು ಅಂತಂದರೆ ಮೇನ್ ಅವ್ರಿಗೆ ಯಾರು ಇರ್ತಾರೆ ಅಂತಂದರೆ ಪ್ರಾಫಿಟ್ ಅಂತಲೇ ಕರೀತಾರಲ್ಲ ಅವರು. ಸೊ ಅದಕ್ಕೆ ಪ್ರಾಫಿಟ್ನ ಇವರು ರೆಕಗ್ನೈಸ್ ಮಾಡ್ತಾರಲ್ಲ ಈ ರಿಲಿಜನಲ್ಲಿ. ಅದ್ರ ಜೊತೆಗೆ ಕೌ ಈಟಿಂಗ್ನು ಕೂಡ ಇದು ಫಾರ್ಬಿಡ್ ಮಾಡಿರುತ್ತೆ. ವರ್ಷಿಪ್ಪು ಸನ್ನ ಆ್ಯಸ್ ಅ ಕ್ರಿಯೇಟರ್, ಇದು. ಸೊ ಸನ್ ಆ್ಯಸ್ ಅ ಕ್ರಿಯೇಟರ್, ಸನ್ ಗಾಡ್, ಸೂರ್ಯದೇವರನ್ನು ಕೂಡ ಆ್ಯಸ್ ಅ ಕ್ರಿಯೇಟರ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡ್ಕೊಂಡಿರುತ್ತೆ. ಅದಾದಮೇಲೆ ನಾವು ಹಿಂದೂಸಲ್ಲಿ ಏನು ಹವನಗಳನ್ನೆಲ್ಲ ಮಾಡ್ತಾರಲ್ಲ, ಸೊ ಅವೆಲ್ಲದು ಕೂಡ ಇದು ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ಅಕ್ಬರ್ ಇರುವಂಥ ಟೈಮಲ್ಲಿ ಕೋರ್ಟ್ ಪೋಯಿಟ್ಸ್ ಇದ್ರಲ್ಲ, ಅಬುಲ್ ಫಜಲು, ಬೀರ್ಬಲ್ಲು, ಅದಾದಮೇಲೆ ಫೈಜಿ, ಇವರೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ಕೊತಾ ಇದ್ರು. ಬಟ್ ಲೇಟರ್ ಅದು ಅಷ್ಟೊಂದು ಸ್ಪ್ರೆಡ್ ಆಗಿರಲಿಲ್ಲ. ಈ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಂಡಿರೋಣ. ಅದೇನು ಅಂತಂದರೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅಂತ. ಸೊ BCAS ಅಂತ ಆರ್ಗನೈಸೇಷನ್ ಇದು. ಸೊ ಇದನ್ನು ನೋಡಿ, ಸಿವಿಲ್ ಏವಿಯೇಷನಿನ ಸೆಕ್ಯೂರಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು, ಫಾರ್ಮ್ ಮಾಡಿರೋವಂಥದ್ದು ಇದು ಆರ್ಗನೈಸೇಷನ್ನು. ರೆಗ್ಯುಲೇಟ್ರಿ ಅಥಾರಿಟಿ ಆಗಿರುತ್ತೆ ಇದು. ಯಾವುದಕ್ಕೆ ಅಂತಂದರೆ ಸಿವಿಲ್ ಏವಿಯೇಷನ್. ನೋಡಿ, ಎರಡು ಥರದ್ದು ಏವಿಯೇಷನ್ ಇರುತ್ತೆ. ಏವಿಯೇಷನ್ ಅಂತಂದರೆ ಏನು? ನಮಗೆ ಫ್ಲೈಟ್ಸ್ ಅಲ್ವಾ. ಸೊ ಅದರಲ್ಲಿ ಎರಡು ಥರದ್ದಿರುತ್ತೆ. ಒಂದು ಸಿವಿಲ್ ಫ್ಲೈಟ್ಸ್ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ನಮಗೆ ಮಿಲಿಟರಿ ಫ್ಲೈಟ್ಸ್ ಇರುತ್ತೆ ಅಲ್ವಾ. ಸೊ ಮಿಲಿಟರಿ ಫ್ಲೈಟ್ಸ್ ಇರುತ್ತೆ ಮತ್ತು ಸಿವಿಲ್ ಫ್ಲೈಟ್ಸ್ ಇರುತ್ತೆ. ಸಿವಿಲ್ ಫ್ಲೈಟ್ಸ್ ಅಂತಂದರೆ ನಾರ್ಮಲ್ಲು ನಾವೆಲ್ಲ ಏನು ಅಡ್ಡಾಡ್ತೀವಿ ಅವೆಲ್ಲದು ಕೂಡ ನಮಗೆ ಸಿವಿಲ್ ಫ್ಲೈಟ್ಸ್ ಆಗಿರುತ್ತೆ. ಸೊ ಈ ಸಿವಿಲ್ ಫ್ಲೈಟ್ಸ್ಗಳ ಸೆಕ್ಯೂರಿಟಿಗೋಸ್ಕರ ಇರುವಂಥ ಒಂದು ಬಾಡಿ ನಮಗೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ ಅಂತ. ಹೆಡ್ ಕ್ವಾರ್ಟರ್ಸ್ ಇದ್ರದ್ದು ನ್ಯೂ ಡೆಲ್ಲಿಯಲ್ಲಿದೆ. ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಮೆಷರ್ಸ್ ಟು ಎನ್ಶೋರ್ ಸೆಕ್ಯೂರಿಟಿ ಆಫ್ ಸಿವಿಲ್ ಫ್ಲೈಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಪಾಂಡೆ ಕಮಿಟಿಯ ರೆಕಮೆಂಡೇಷನ್ ಬೇಸಿಸ್ ಮೇಲೆ ಇದನ್ನು ಸೆಟಪ್ ಮಾಡ್ಕೊಂಡಿರೋವಂಥದ್ದು. ಪಾಂಡೆ ಕಮಿಟಿ ನೆನ್ಪಿಟ್ಕೊಂಡಿರಿ. ಆರ್ಟಿಫಿಷಿಯಲ್ ರೈಪನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಇದು, ನಮಗೆ ಸೈನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ರೈಪನಿಂಗ್ ಬಗ್ಗೆ ಅರ್ಥ ಮಾಡ್ಕೊಂಡಿರಬೇಕು. ಸೊ ಫ್ರೂಟ್ಸ್ ಅಂತ ನಾವು ನೋಡ್ಕೊಬಿಟ್ರೆ ಅದು ನಮಗೆ ವಿಟಮಿನ್ಸ್ ಮತ್ತು ಮಿನರಲ್ಸಿಗೆ ಒಂದು ಒಳ್ಳೆಯ ಸೋರ್ಸು. ಇದನ್ನು ಯಾರು ಹೇಳ್ತಾರೆ ನಮಗೆ ಅಂತಂದರೆ WHO ಹೇಳುತ್ತೆ ನಮಗೆ. WHO ಅಂತಂದ್ರೇನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ ಫ್ರೂಟ್ಸು ಒಳ್ಳೆ ಸೋರ್ಸ್ ಇರುತ್ತೆ ವಿಟಮಿನ್ಸು ಮತ್ತು ಮಿನರಲ್ಸಿಂದು. ಎಸ್ಪೆಷಲಿ ವಿಟಮಿನ್ C ಮತ್ತು ವಿಟಮಿನ್ A ಡೆಫಿಷಿಯನ್ಸಿನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಮಗೆ ಫ್ರೂಟ್ಸು ತುಂಬ ಇಂಪಾರ್ಟೆಂಟು. ಜೊತೆಗೆ ಯಾರ್ಯಾರು ಫ್ರೂಟ್ಸು ಕನ್ಸ್ಯೂಮ್ ಮಾಡ್ಕೊತಾರಲ್ಲ, ಸೊ ಅವರಲ್ಲಿ ಕ್ರೋನಿಕ್ ಡಿಸೀಸಸ್ಸು ತುಂಬ ಕಮ್ಮಿ ಇರುತ್ತೆ. ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಎಲ್ಲದು ಕೂಡ ತುಂಬ ಕಮ್ಮಿ ಇರುತ್ತೆ. ಬಟ್ ಇದು ಫ್ರೂಟ್ಸು ಯಾವ ಥರ ರೈಪನ್ ಆಗುತ್ತೆ ಅಥವಾ ಫುಲ್ ಫಾರ್ಮಿಗೆ ಯಾವ ಥರ ಬರುತ್ತೆ
ಅದು ವೇರಿ ಆಗ್ತಾ ಇರುತ್ತೆ. ಸೊ ಇದು ನ್ಯಾಚುರಲ್ ಆಗಿ ಅಕಸ್ಮಾತ್ ಏನಾದರೂ ಫುಲ್ ಫಾರ್ಮಿಗೆ ಬಂದರೆ ಅದು ತುಂಬ ಒಳ್ಳೆಯದಿರುತ್ತೆ ನಮ್ಮ ಬಾಡಿಗೆ. ಅಂತಂದರೆ ರೈಪನ್ ಆಗೋದು ಅಂತಂದರೆ ಏನು, ಕಂಪ್ಲೀಟಾಗಿ ಹಣ್ಣಾಗುವಂಥ ಸ್ಟೇಜು. ಆವಾಗ ಸಾಫ್ಟ್ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ, ಅದಕ್ಕೆ ಫ್ಲೇವರ್ ಬೇರೆ ಥರ ಬಂದಿರುತ್ತೆ, ಸ್ಮೆಲ್ಲು ಕೂಡ ಬೇರೆ ಥರ ಬರ್ತಾ ಇರುತ್ತೆ, ಫ್ರೇಗ್ರೆನ್ಸ್ ಎಲ್ಲ ಬೇರೆ ಥರ ಬರ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಆರ್ಟಿಫಿಷಿಯಲಾಗಿ ರೈಪನಿಂಗು ಇವಾಗ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ಫ್ರೂಟ್ನ ಹಣ್ಣು ಆದಮೇಲೆ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೂ ಕೂಡ ಅದಕ್ಕಿಂತ ಮುಂಚೆ ಅದನ್ನು ಶಿಫ್ಟ್ ಮಾಡೋದು ಬೇರೆ ಚೇಂಜಸ್ ಆಗಿರುತ್ತೆ. ಎಕ್ಸಾಂಪಲ್ ಹಣ್ಣು ಆದಮೇಲೆ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ಏನಾದ್ರು ಶಿಫ್ಟ್ ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಟೆಂಪ್ರೇಚರು ಮತ್ತು ಹ್ಯೂಮಿಡಿಟಿ ಎಲ್ಲ ಚೇಂಜಸ್ ಆಗಿಬಿಟ್ಟು ಸೊ ಫ್ರೂಟು ಎಲ್ಲ ಕೊಳ್ತೋಗೋವಂಥ ಚಾನ್ಸಸ್ಸಿಂದ ಏನಾಗುತ್ತೆ ಅಂತಂದರೆ ಫಾರ್ಮರ್ಸು ಅದನ್ನು ಮುಂಚೆನೇ ತಗೊಂಡ್ಬಿಟ್ಟಿರ್ತಾರೆ, ಮುಂಚೆನೇ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಾದಮೇಲೆ ಈ ಥರ ಆರ್ಟಿಫಿಷಿಯಲಾಗಿ ರೈಪನ್ ಮಾಡ್ತಾ ಇರ್ತಾರೆ. ಸೊ ರೈಪ್ನಿಂಗ್ ಅಂದರೆ ಏನು ಅಂತ ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಆರ್ಟಿಫಿಷಿಯಲಾಗಿ ರೈಪನ್ ಮಾಡಬೇಕು ಅಂತಂದರೆ ಅಥವಾ ಹಣ್ಣು ಮಾಡಬೇಕು ಅಂತಂದರೆ 2 ಪ್ರಾಸೆಸ್ ಇದ್ದಾವೆ. ಒಂದು ಬಂದ್ಬಿಟ್ಟು ಕ್ಯಾಲ್ಶಿಯಂ ಕಾರ್ಬೈಡ್ನ ಅದಕ್ಕೆ ಇಂಜೆಕ್ಟ್ ಮಾಡ್ಕೊಂಡಿರ್ಬೋದು, ಇಲ್ಲ ಅಂತಂದರೆ ಇಥಿಲಿನ್ ಗ್ಯಾಸ್ನ ಅದಕ್ಕೆ ನಾವು ಇಂಜೆಕ್ಟ್ ಮಾಡ್ಕೋಬೋದು. ಅಂತಂದರೆ ಇಥಿಲಿನ್ ಗ್ಯಾಸ್ ಏನಾದ್ರು ನಾವು ಅದನ್ನು ಯೂಸ್ ಮಾಡ್ಕೊಂಡಿದ್ರೆ ಅವಾಗಲೂ ಕೂಡ ರೈಪನ್ ಮಾಡ್ಕೋಬೋದು, ಅಥವಾ ಕ್ಯಾಲ್ಶಿಯಂ ಕಾರ್ಬೈಡ್ ಯೂಸ್ ಮಾಡಿದ್ರೂ ಕೂಡ ನಾವು ಅದು ರೈಪನ್ ಆಗುತ್ತೆ, ಆರ್ಟಿಫಿಷಿಯಲಿ ರೈಪನ್ ಆಗುತ್ತೆ. ಆದರೆ ಇವಾಗ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನು ಮಾಡಿದೆ ಅಂತಂದರೆ ಈ ಕ್ಯಾಲ್ಶಿಯಂ ಕಾರ್ಬೈಡ್ನ ಯೂಸ್ ಮಾಡ್ಕೊಳ್ಳೋವಂಥದ್ದನ್ನ ಕಂಪ್ಲೀಟಾಗಿ ಪ್ರಾಹಿಬಿಟ್ ಮಾಡಿದೆ, ಬ್ಯಾನ್ ಮಾಡಿಬಿಟ್ಟಿದೆ. ಯಾಕೆ ಅಂತಂದರೆ ಆ ಥರ ಮಾಡೋದ್ರಿಂದ ಆರ್ಸೆನಿಕ್ ಮತ್ತು ಫಾಸ್ಫರಸ್ ಕಂಟೆಂಟು ತುಂಬ ಜಾಸ್ತಿ ಆಗುತ್ತಂತೆ ಫ್ರೂಟ್ಸಲ್ಲಿ, ಅದು ನಮ್ಮ ಬಾಡಿಗೂ ಕೂಡ ಹಾರ್ಮ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ಕ್ಯಾಲ್ಶಿಯಂ ಕಾರ್ಬೈಡ್ನ ನೀವು ರೈಪನ್ ಮಾಡ್ಕೊಳ್ಳೋದ್ರಲ್ಲಿ ಯೂಸ್ ಮಾಡ್ಕೋಬಾರ್ದು. ಬಟ್ ಪರ್ಮಿಟ್ ಮಾಡಿರೋಂಥದ್ದು ಏನು ಅಂತಂದರೆ ಇಥಿಲಿನ್ ಗ್ಯಾಸ್ನ ನಾವು ಯೂಸ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ಎಕ್ಸಾಮಲ್ಲಿ ನಮಗೇನಾದರೂ ಇಥಿಲಿನ್ ಗ್ಯಾಸ್ನ ಯೂಸ್ ಮಾಡ್ಕೋಬಾರ್ದು ಅಂತ ಕೊಟ್ಟರೆ ಅದು ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆರ್ಟಿಫಿಷಿಯಲಾಗಿ ರೈಪನ್ ಮಾಡುವಂಥದ್ದನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗಿರುತ್ತೆ. ಯಾಕಂತಂದರೆ ಇದನ್ನು ಪರ್ಮಿಟ್ ಮಾಡ್ಕೊಂಡಿದ್ದಾರಲ್ಲ ಅದೊಂದು. ಅದ್ರ ಜೊತೆಗೆ ಯಾವ ಒಂದು ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡ್ಕೊತೀವಿ ರೈಪನ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದ್ರೆ ನಮಗೆ ಕ್ಯಾಲ್ಶಿಯಂ ಕಾರ್ಬೈಡು, ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಇಥಿಲಿನ್ ಗ್ಯಾಸ್ನು ಕೂಡ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಇದು ಸೈನ್ಸಲ್ಲಿ. ಬ್ಲೂ ಫ್ಲ್ಯಾಗ್ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಫಸ್ಟ್ ಆಫ್ ಆಲ್ ಬ್ಲೂ ಫ್ಲ್ಯಾಗ್ ಯಾವುದಕ್ಕೆ ಕೊಡ್ತಾರೆ ಅಂತಂದರೆ ಇದು ನೋಡಿ, ಬೀಚಸ್ಗಳಿಗೆ ಮತ್ತು ಮರೀನ್ ರೀಜನ್ಸ್ಗಳಿಗೆ ಬ್ಲೂ ಫ್ಲ್ಯಾಗ್ ಕೊಡ್ತಾರೆ. ಯಾರು ಕೊಡೋವಂಥದ್ದು ಇದು ಅಂತಂದರೆ FEE ಅಂತಂದರೆ ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಫ್ರಾನ್ಸಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಇದನ್ನು 1985 ಸೊ ಬ್ಲೂ ಫ್ಲ್ಯಾಗ್ ಅಂತಂದರೆ ತುಂಬ ಕ್ಲೀನ್ ಆಗಿರೋಂಥ ಬೀಚಿಗೆ ಬ್ಲೂ ಫ್ಲ್ಯಾಗ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ನೋಡಿ, ಈ ಥರ ಬ್ಲೂ ಫ್ಲ್ಯಾಗನ್ನು ಇಂಡಿಕೇಟರ್ಸು ಪ್ರತಿಯೊಂದು ಬೀಚ್ಗೂ ಕೂಡ ಕೊಡೋಕ್ಕಾಗಲ್ಲ. ಯಾಕಂತಂದರೆ ನಾವೇ ಎಷ್ಟೊಂದು ಬೀಚಸ್ಗಳನ್ನ ನೋಡ್ಕೊಂಡಿದ್ದೀವಿ, ಇಮೇಜಸಲ್ಲಿ, ವೀಡಿಯೋಸ್ಗಳಲ್ಲಿ, ಲೈವ್ ಆಗು ಕೂಡ ನೋಡ್ಕೊಂಡಿದ್ದೀವಿ, ಎಷ್ಟೊಂದು ಗಲೀಜಾಗಿರುತ್ತೆ ಬೀಚಸ್ಸು. ಸೊ ಅದಕ್ಕೆ ಬ್ಲೂ ಫ್ಲ್ಯಾಗ್, ಈ ಫ್ಲ್ಯಾಗ್ ಕೊಡಬೇಕು ಅಂತಂದರೆ ಕ್ವಾಲಿಫೈ ಮಾಡ್ಕೊಳ್ಳೋ ಮೆಷರ್ಸು ಕೂಡ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಎನ್ವೈರ್ಮೆಂಟ್ ಕಂಡೀಷನ್ಸು ಮೀಟ್ ಆಗಿರಬೇಕು, ಎಜುಕೇಷನ್ ಲೆವೆಲ್ ಇರಬೇಕಾದ್ರೆಲ್ಲ ಆ ಥರ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ಕೊಂಡಿರಬೇಕು. ಹೀಗೆ ಬೇರೆ ಸ್ಟ್ಯಾಂಡರ್ಡ್ಸ್ಗಳೆಲ್ಲ ಇರುತ್ತೆ. ಆ ಸ್ಟ್ಯಾಂಡರ್ಡ್ಸ್ಗಳೆಲ್ಲ ಫುಲ್ಫಿಲ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ನಮಗೆ ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಅವರು ಬ್ಲೂ ಫ್ಲ್ಯಾಗ್ ಸ್ಟೇಟಸ್ ಕೊಡ್ತಾರೆ. ಸೊ ಆ ಥರ ಬ್ಲೂ ಫ್ಲ್ಯಾಗ್ ಸ್ಟೇಟಸ್ಸು 8 ಬೀಚ್ಗಳಿಗೆ ಸಿಕ್ಕಿದ್ದಾವೆ ಇಂಡಿಯಾದಲ್ಲಿ. ಇದರಲ್ಲಿ ಸ್ಪೆಷಲ್ ಆಗಿರುವಂಥದ್ದು ನಮಗೆ ಅಂತಂದರೆ 2 ಬೀಚು, ಎಸ್ಪೆಷಲಿ ಕರ್ನಾಟಕದ್ದು, ಅವು ಇಂಪಾರ್ಟೆಂಟ್ ಆಗಿರ್ತವೆ. ಬೇರೆ ಬೀಚಸ್ಗಳನ್ನೂ ನಾವು ನೋಡ್ಕೊಳ್ಳೋಣ. ಯಾವುದ್ಯಾವುದು ಅಂತಂದರೆ ಪಡುಬಿದ್ರಿ ಮತ್ತು ಕಾಸರಗೋಡು, ಈ 2 ಬೀಚಸ್ಗೆ ಬ್ಲೂ ಫ್ಲ್ಯಾಗ್ ಕೊಟ್ಟಿದ್ದಾರೆ. ಬೇರೆ ಇರುವಂಥದ್ದು ಯಾವುದಾದ್ರು ಅಂತಂದರೆ ನಮಗೆ ಶಿವರಾಜ್ಪುರ್ ಗುಜರಾತಿಂದು, ಕಪ್ಪಡ್ ಕೇರಳದು, ಗೋಲ್ಡನ್ ಬೀಚ್ ಒಡಿಸ್ಸಾದು, ಅದಾದಮೇಲೆ ನಮಗೆ ಋಷಿಕೊಂಡ ಆಂಧ್ರ ಪ್ರದೇಶಿಂದು, ರಾಧಾನಗರ್ ಅಂಡಮಾನ್ ಆ್ಯಂಡ್ ನಿಕೋಬಾರಿಂದು, ಅದಾದಮೇಲೆ ಗೋಗ್ಲಾ, ಇದು ಬಂದ್ಬಿಟ್ಟು ದಮನ್ ಆ್ಯಂಡ್ ದಿಯು, DD ಅಂತಂದರೆ ದಮನ್ ಆ್ಯಂಡ್ ದಿಯು. ಎಷ್ಟು ಮೋಸ್ಟ್ ಇಂಪಾರ್ಟೆಂಟು, ಎಸ್ಪೆಷಲಿ ನಮ್ಮ ಕರ್ನಾಟಕದ ಬೀಚಸ್ನ ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ.